2025 ಅಕ್ಟೋಬರ್ 16ರಂದು ನಡೆದ ರಾಬರಿ ತಡವಾಗಿ ಬಯಲಾಗಿದೆ. ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಕಂಟೈನರ್ನಲ್ಲಿ 400 ಕೋಟಿ ಹಣವನ್ನು ಸಾಗಿಸಲಾಗ್ತಾ ಇತ್ತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ದರೋಡೆಕೋರರು 400 ಕೋಟಿ ಹಣವಿದ್ದ 2 ಕಂಟೈನರ್ಗಳನ್ನು ಹೈಜಾಕ್ ಮಾಡಿದ್ದಾರೆ. ಈ 400 ಕೋಟಿ ಹಣ ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾವ್ಹಾಗೆ ಸೇರಿದ್ದು ಎನ್ನಲಾಗಿದೆ. ಇನ್ನು 400 ಕೋಟಿ ದರೋಡೆ ಬಯಲಾಗಿದ್ದೇ ರೋಚಕ. ಹೌದು, ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಮಹಾರಾಷ್ಟ್ರ ಉದ್ಯಮಿ ಕಿಶೋರ್ ಸಾವ್ಹಾಗೆ ಸೇರಿದ ಕಂಟೈನರ್ನಲ್ಲಿದ್ದ 400 ಕೋಟಿ ಹಣ ರಾಬರಿ ಆಗಿತ್ತು. ದರೋಡೆ ಬಳಿಕ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ನನ್ನ ಉದ್ಯಮಿ ಕಿಶೋರ್ ಸಾವ್ಹಾ ಕಡೆಯವರು ಕಿಡ್ನಾಪ್ ಮಾಡಿದ್ರಂತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸತತ 1.5 ತಿಂಗಳ ಕಾಲ ಚಿತ್ರಹಿಂಸೆ ನೀಡಿದ್ರಂತೆ. 400 ಕೋಟಿ ಕೊಡದಿದ್ರೆ ನಿನ್ನ ಕಥೆ ಮುಗಿಸ್ತೀನಿ ಅಂತ ಸಂದೀಪ್ ಪಾಟೀಲ್ ಹಣೆಗೆ ಗನ್ ಪಾಯಿಂಟ್ ಹಿಡಿದು ಬೆದರಿಕೆ ಹಾಕಿದ್ರಂತೆ. ಕಿಶೋರ್ ಸಾವ್ಹಾ ಕಡೆಯವರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ದೂರಿನಲ್ಲಿ 400 ಕೋಟಿ ಇದ್ದ ವಾಹನ ಹೈಜಾಕ್ ಸಂಬಂಧ ತನ್ನನ್ನ ಕಿಡ್ನಾಪ್ ಮಾಡಿದ್ದಾಗಿ ಉಲ್ಲೇಖಿಸಿದ್ದಾನೆ. ಸಂದೀಪ್ ಪಾಟೀಲ್ ದೂರು ನೀಡಿದ ಬಳಿಕ 400 ಕೋಟಿ ರಾಬರಿ ಆಗಿರುವುದು ಬಯಲಾಗಿದೆ. ಇನ್ನು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಬರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತನಿಖೆಗೆ ಎಸ್ಐಟಿ ತಂಡವನ್ನ ರಚಿಸಿದ್ದಾರೆ. ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿ ರಾಮರಾಜನ್ಗೂ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು 400 ಕೋಟಿ ರೂಪಾಯಿ ಇದ್ದ 2 ಕಂಟೈನರ್ಗಳ ಹುಡುಕಾಟಕ್ಕೆ ಇಳಿದಿದ್ದಾರೆ.